ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಕೊಲೆಗಡುಕನ ಮೇಲೆ ಗುಂಡು ಹಾರಿಸಿದ ಪೊಲೀಸರು, ಗಾಯಾಳು ಆಸ್ಪತ್ರೆಗೆ ದಾಖಲು. ರಸ್ತೆ ಪಕ್ಕ ಕಸ ಹಾಕೋರೇ ಹುಷಾರ್, ಕಸ ಹಾಕೋರನ್ನ ಗುರುತಿಸಿ ದಂಡ ಹಾಕಲು ಮುಂದಾದ ನಗರಸಭೆ ಅಧಿಕಾರಿಗಳು. ಯಾವುದೇ ಕೆಲಸಕ್ಕೂ ಎಪಿಎಂಸಿ ಕಾರ್ಯದರ್ಶಿಗೆ ಲಂಚ ಕೊಡಬೇಕು, ದೂರು ಕೊಟ್ಟರೂ ಕ್ರಮವಿಲ್ಲ, ಧರಣಿ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟ ವರ್ತಕರು. ಜಿಲ್ಲಾಧಿಕಾರಿ ಸೇರಿ ಹಿರಿಯ ಅಧಿಕಾರಿಗಳ ಸಹಿ ನಕಲು ಮಾಡಿ ಕೋಟಿ ಕೋಟಿ ಗುಳುಂ ಮಾಡಿದ ಗ್ರಾಮ ಲೆಕ್ಕಿಗ. ವಾರ್ತೆಗಳ ವಿವರ. ಕೊಲೆ ಪ್ರಕರಣದ ಆರೋಪಿಯನ್ನ ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ ಕೊಲೆ ಆರೋಪಿ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿದ್ದಾರೆ. ಆರೋಪಿಯ ಕಾಲಿಗೆ ಗುಂಡೇಟು ಬಿದ್ದಿದ್ದು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಯಲಹಂಕ ತಾಲೂಕಿನ ಶ್ರೀರಾಮನಹಳ್ಳಿ ಸಮೀಪ ಶುಕ್ರವಾರ ಮುಂಜಾನೆ ಘಟನೆ ನಡೆದಿದ್ದು, ಕೊಲೆ ಪ್ರಕರಣದಲ್ಲಿ ಪರಾರಿಯಾಗಿರುವ ಆರೋಪಿಗಳಿಗೆ ದೊಡ್ಡಬಳ್ಳಾಪುರ ಪೊಲೀಸರು ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ದಾರೆ. ಕಳೆದ 11ರಂದು ದೊಡ್ಡಬಳ್ಳಾಪುರ ಹೊರವಲಯದ ನವೋದಯ ಶಾಲೆ ಸಮೀಪ ಹೇಮಂತ್ ಗೌಡ ಎಂಬ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನರಸಿಂಹಮೂರ್ತಿ ಅಲಿಯಾಸ್ ಮಿಟ್ಟೆ ಮತ್ತು ಆತನ ಸ್ನೇಹಿತರ ಮೇಲೆ ಪ್ರಕರಣ ದಾಖಲಾಗಿತ್ತು. ಘಟನೆ ನಂತರ ಕೊಲೆ ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬೆನ್ನತ್ತಿದ್ರು. ಈ ವೇಳೆ ಖಚಿತ ಮಾಹಿತಿ ಮೇರೆಗೆ ಕೊಲೆ ಆರೋಪಿ ಶ್ರೀನಿವಾಸ್ ಅಲಿಯಾಸ್ ಚಿಕ್ಕಮಿಟ್ಟೆ ಬಂಧಿಸಲು ಹೋದಾಗ ಪೊಲೀಸ್ ಕಾನ್ಸ್ಟೇಬಲ್ ಚಂದ್ರಶೇಖರ್ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಲು ಪ್ರಯತ್ನ ಮಾಡ್ತಾನೆ. ಆರೋಪಿಗೆ ಶರಣಾಗುವಂತೆ ಪೊಲೀಸರು ಏರ್ ಫೈರಿಂಗ್ ಮಾಡುವ ಮೂಲಕ ಎಚ್ಚರಿಕೆಯನ್ನು ನೀಡಲಾಗ್ತದೆ. ಆದರೂ ಸಹ ಆತ ಹಲ್ಲೆಗೆ ಮುಂದಾಗಿದ್ದಾನೆ. ಈ ವೇಳೆ ಆತ್ಮರಕ್ಷಣೆಗಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಆರೋಪಿ ಶ್ರೀನಿವಾಸ್ ಕಾಲಿಗೆ ಗುಂಡು ಹೊಡೆದಿದ್ದಾರೆ. ಇನ್ನೊಬ್ಬ ಪ್ರಮುಖ ಆರೋಪಿ ಶ್ರೀನಿವಾಸ್ ಅಂತೇಳಿ, ಈತ ರಾಜನಕುಂಟೆ ಹತ್ರ ಒಂದು ಶ್ರೀರಾಮಹಳ್ಳಿ ಗೇಟ್ ಅಂತ ಹೇಳಿದೆ, ಅಲ್ಲಿ ಆತ ಇದಾನೆ ಅಂತೇಳಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ಸಾದಿಕ್ ಪಾಷಾ ನೇತೃತ್ವದ ತಂಡ ಅಲ್ಲಿ ಅವನ ಅರೆಸ್ಟ್ ಮಾಡಲಿಕ್ಕೆ ಹೋದ ಒಂದು ಸಂದರ್ಭದಲ್ಲಿ ಆತ ಅಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಕಂಡು ಬರ್ತದೆ. ಆತನನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಇನ್ನೇನು ಗಾಡಿಯನ್ನ ಇಳಿದು ಅಲ್ಲಿ ಹೋಗ್ತಾ ಇರುವಾಗ ಆತ ಕಲ್ಲನ್ನ ತೆಗೆದುಕೊಂಡು ಅಟ್ಯಾಕ್ ಮಾಡಕ್ ಬರ್ತಾನೆ. ತದನಂತರದಲ್ಲಿ ಆತನನ್ನು ಹಿಡಿಯಲಿಕ್ಕೆ ಹೋದಾಗ ನಮ್ಮ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರನ್ ಅವರಿಗೆ ಆತ ಏಕಾಏಕಿ ತನ್ನ ಹತ್ತಿರ ಇದ್ದ ಒಂದು ಚಾಕುವಿನಿಂದ ಕೈಗೆ ಗಾಯಗೊಳಿಸುವುದಲ್ಲದೆ ಆತನನ್ನ ಕೊಲ್ಲಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಾಗ ಸಾದಿಕ್ ಪಾಷಾ ಇನ್ಸ್ಪೆಕ್ಟರ್ ಅವರು ಆತನಿಗೆ ವಾರ್ನಿಂಗ್ ಅನ್ನು ಕೊಡ್ತಾರೆ. ವಾರ್ನಿಂಗ್ ಅನ್ನು ಕೊಟ್ಟರು ಸಹಿತ ಆತ ನಮ್ಮ ಸಿಬ್ಬಂದಿಯವರ ಮೇಲೆ ಅಟ್ಯಾಕ್ ಒಂದು ಮಾಡ್ತಾ ಇರುವಾಗ ಒಂದು ಏರ್ ಫೈರಿಂಗ್ ಮಾಡಿ ಆತನಿಗೆ ಎಚ್ಚರಿಕೆ ನೀಡಿದ್ರು ಸಹಿತ ಆತ ಹೊಡೆದೇ ಅವ್ರನ್ನ ಒಂದು ಗಾಯಗೊಳಿಸುವ ಒಂದು ಯತ್ನದಲ್ಲಿದ್ದಾಗ ಸಾದಿಕ್ ಪಾಷಾ ಅವರು ಆತನಿಗೆ ಒಂದು ಕಾಲಿಗೆ ಗುಂಡನ್ನು ಹಾರಿಸುವ ಮೂಲಕ ಆತನನ್ನ ಸೆಕ್ಯೂರ್ ಮಾಡಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಆರೋಪಿ ಶ್ರೀನಿವಾಸ್ ಮತ್ತು ಗಾಯಗೊಂಡಿರುವ ಕಾನ್ಸ್ಟೇಬಲ್ ಚಂದ್ರಶೇಖರ್ ಅನ್ನ ದೊಡ್ಡಬಳ್ಳಾಪುರ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಗುರುಪ್ರಸಾದ್ ಹನಿಯೂರ್, ಎ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರವನ್ನ ಸ್ವಚ್ಛ ನಗರವನ್ನಾಗಿ ಮಾಡುವ ಪಣ ತೊಟ್ಟಿರುವ ನಗರಸಭೆ ಈಗಾಗಲೇ 2-3 ಬಾರಿ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ ನಡೆಸಿದ್ದಾರೆ. ಪ್ರತಿದಿನ ಅಥವಾ 2 ದಿನಕ್ಕೊಮ್ಮೆ ಆಟೋ ಬಂದು ಕಸ ಸಂಗ್ರಹ ಮಾಡುತ್ತಿದೆ. ಇಷ್ಟಾದರೂ ಕೆಲವರು ರಸ್ತೆ ಪಕ್ಕ ಖಾಲಿ ನಿವೇಶನಗಳು, ಚರಂಡಿಗಳಲ್ಲಿ ಕಸ ಸುರಿದು ಹೋಗುತ್ತಿದ್ದಾರೆ. ಅಂತವರಿಗೆ ಪೌರಾಯುಕ್ತರು ದಂಡ ವಿಧಿಸಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ನಗರವನ್ನು ಸ್ವಚ್ಛ ಸುಂದರವಾಗಿ ಇಡುವ ದೃಷ್ಟಿಯಿಂದ ಈಗಾಗಲೇ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಗಿದೆ. ಪ್ರತಿದಿನ ಅಥವಾ 2 ದಿನಕ್ಕೊಮ್ಮೆ ಕಸ ಸಂಗ್ರಹ ಮಾಡುವ ಆಟೋಗಳನ್ನು ಕಳಿಸಲಾಗುತ್ತದೆ. ಆದರೂ ಸಾಕಷ್ಟು ಜನ ರಸ್ತೆ ಪಕ್ಕದ ಚರಂಡಿಗಳಲ್ಲಿ, ಖಾಲಿ ನಿವೇಶನ, ಸಾರ್ವಜನಿಕ ಶೌಚಾಲಯಗಳ ಬಳಿ ಕಸ ಸುರಿದು ಹೋಗುತ್ತಿದ್ದಾರೆ. ಹೋಟೆಲ್ ತ್ಯಾಜ್ಯ, ತರಕಾರಿ ಅಂಗಡಿಗಳ ಬಳಿ ಕಸ ಸುರಿದು ಹೋಗ್ತಿದ್ದಾರೆ. ಅಂಥವರಿಗೆ ಈಗಾಗಲೇ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಪ್ರಕರಣ ಸಂಖ್ಯೆ 606/2024 ಪ್ರಕಾರ ನಗರ ವ್ಯಾಪ್ತಿಯಲ್ಲಿ ನಗರ ಸೌಂದರ್ಯ ಕಾಪಾಡೋದು ಮತ್ತು ಸಾಂಕ್ರಾಮಿಕ ರೋಗಗಳನ್ನು ತಡೆಯುವ ದೃಷ್ಟಿಯಿಂದ ಪ್ರತಿ ಮನೆಗೂ ನೋಟಿಸ್ ನೀಡಿದ್ರು
ಬ್ಲಾಕ್ ಸ್ಪಾಟ್ಗಳಲ್ಲಿ ರಾತ್ರಿ ವೇಳೆ ಬೆಳ್ಳಂಬೆಳಗ್ಗೆ ಕಸ ಸುರಿದು ಹೋಗುವವರನ್ನ ನಗರಸಭಾ ಸಿಬ್ಬಂದಿಯೇ ಕಾದು ಕುಳಿತು ಗುರುತಿಸಿ ಸಿಸಿ ಕ್ಯಾಮೆರಾಗಳ ಮೂಲಕ ಗುರುತಿಸಿ ದಂಡ ವಸೂಲಿಗೆ ಮುಂದಾಗಿದ್ದಾರೆ. 3 ದಿನಗಳ ಹಿಂದಿನಿಂದಲೇ ನಗರಸಭಾ ಅಧಿಕಾರಿಗಳು 100, 200, 500 ರೂಪಾಯಿಗಳ ದಂಡ ವಿಧಿಸಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇದುವರೆಗೂ 35,000 ರೂಪಾಯಿ ದಂಡ ವಸೂಲಾಗಿದೆ. ಇದೊಂದು ಸ್ಯಾಂಪಲ್ ಅಷ್ಟೇ. ಮುಂದುವರೆದರೆ ಮತ್ತಷ್ಟು ದಂಡ ಹೆಚ್ಚಿಸುವ ಸಾಧ್ಯತೆ ಇದೆ ಅಂತ ನಗರಸಭೆ ಎಇಇ ಉಮಾಶಂಕರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿಗೆ ಅಂದರೆ ತ್ಯಾಜ್ಯ ಸಂಗ್ರಹಣೆಗೆ ಮನೆಗಳಿಂದಾಗಲಿ ಅಂಗಡಿಗಳಿಂದಾಗಲಿ ತ್ಯಾಜ್ಯ ಸಂಗ್ರಹಣೆಗೆ ನಗರಸಭೆಯ ವಾಹನಗಳನ್ನು ನಾವು ಈಗಾಗಲೇ ನಿಯೋಜನೆ ಮಾಡಿದ್ದೀವಿ. ಅದು ಪ್ರತಿದಿನ ವಾರ್ಡ್ಗಳಲ್ಲಿ ಮತ್ತು ಮೇನ್ ರೋಡ್ಗಳಲ್ಲಿ ಬೀದಿಗಳಲ್ಲಿ ಸಂಚರಿಸಿ ಸಂಗ್ರಹಣೆ ಮಾಡ್ತಿದ್ದರೂ ಸಹ ಸಾರ್ವಜನಿಕರು ಮನೆಗಳವರು ಒಂದಷ್ಟು ಜನ ಆಚೆ ಬಿಸಾಕುವಂಥದ್ದು, ಅಂದರೆ ಆಡ್ ಟೈಮ್ಸಲ್ಲಿ ರಾತ್ರಿ ವೇಳೆ, ಅರ್ಲಿ ಮಾರ್ನಿಂಗ್, ತುಂಬ ಬೆಳಗಿನ ಜಾವ ತಂದು ಬಿಸಾಕ್ತಾ ಇದ್ದಾರೆ. ಇದೆಲ್ಲ ಕಂಡು ಬಂದಿದ್ದು. ಇವ್ರ ಮೇಲೆ ಕ್ರಮಕ್ಕೋಸ್ಕರ ಈಗಾಗಲೇ ನಾವು CCTV ಕ್ಯಾಮ್ರಾಸ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಮ್ಮ ಜನನೂ ನಾವು ಎಂಪ್ಲಾಯ್ ಮಾಡ್ಕೊಂಡಿದ್ವಿ. ಅವರು ಅಲ್ಲಿ ಆ ಸ್ಪಾಟಲ್ಲಿದ್ದು ಫೋಟೋಸ್ ತೊಗೊತಾ ಇದ್ದಾರೆ. ಈಗಾಗಲೇ ಸಾರ್ವಜನಿಕರಿಗೆ ಅಂದರೆ ಮನೆಗಳಿಂದ ಬರೋಂಥ ಕಸನ ಅಲ್ಲಿ ಬಿಸಾಕ್ತಾರಲ್ಲ, ಆ ಸಾರ್ವಜನಿಕರಿಗೆ ಈಗಾಗಲೇ ಫೈನ್ ಹಾಕೋದು ಸಹ ಪ್ರಾರಂಭ ಮಾಡಿದ್ವಿ. ಇನ್ಮುಂದೆ ಹಾದಿ ಬೀದಿಗಳಲ್ಲಿ ಎಲ್ಲೆಂದರಲ್ಲಿ ಕಸ ಸುರಿದು ಹೋಗೋರು ಗಮನಿಸಬೇಕು. ಏನಾದರೂ ಎಚ್ಚೆತ್ತುಕೊಂಡು ನಿಮ್ಮ ಮನೆ ಬೀದಿಗೆ ಬರುವ ನಗರಸಭೆ ಆಟೋಗಳಿಗೆ ಕಸ ನೀಡಬೇಕಿದೆ. KS ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ. ಎಪಿಎಂಸಿಯಲ್ಲಿ ರೈತರು, ಮಂಡಿ ಮಾಲೀಕರು ಹಾಗೂ ದಳ್ಳಾಳಿಗಳ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಯಾವುದೇ ಕೆಲಸಗಳು ಆಗಬೇಕಾದರೂ ಎಪಿಎಂಸಿ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಅವರಿಗೆ ಲಂಚ ನೀಡಬೇಕಾಗಿದೆ. ಇದಕ್ಕೆ ಸಂಬಂಧಿಸಿದ ಲಂಚದ ದಾಖಲೆಗಳು ಸಹ ಇದ್ದು ಈ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕೆಂದು ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ದೂರು ನೀಡಿದ್ರು. ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಮಂಡಿ ಮಾಲೀಕರು ದೂರಿದ್ದಾರೆ. ಕೋಲಾರ ನಗರದ ಹೊರವಲಯದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿನ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಅವರ ಭ್ರಷ್ಟಾಚಾರದ ವಿರುದ್ಧ ದೂರು ನೀಡಿ 50 ದಿನ ಕಳೆದರೂ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಆರೋಪಿಸಿ ಎಪಿಎಂಸಿ ಕಚೇರಿ ಎದುರು ಶುಕ್ರವಾರ JNG ತರಕಾರಿ ದಳ್ಳಾಳಿ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಧರಣಿ ನಡೆಸಿ ಎಪಿಎಂಸಿ ಸಹಾಯಕ ನಿರ್ದೇಶಕ ರವಿಕುಮಾರ್ ಅವರಿಗೆ ಮನವಿ ನೀಡಿ ಒತ್ತಾಯಿಸಿದರು. ಮಂಡಿ ಮಾಲೀಕ GBR ಸತೀಶ್ ಮಾತನಾಡಿ, ಎಪಿಎಂಸಿಯಲ್ಲಿ ರೈತರು, ಮಂಡಿ ಮಾಲೀಕರು ಹಾಗೂ ದಳ್ಳಾಳಿಗಳ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಯಾವುದೇ ಕೆಲಸಗಳು ಆಗಬೇಕಾದರೂ ಎಪಿಎಂಸಿ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಅವರಿಗೆ ಲಂಚ ನೀಡಬೇಕಾಗಿದೆ. ಇದಕ್ಕೆ ಸಂಬಂಧಿಸಿದ ಲಂಚದ ದಾಖಲೆಗಳು ಸಹ ಇದ್ದು ಈ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕೆಂದು ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ದೂರು ನೀಡಿದ್ದು ಅಧಿಕಾರಿಗಳು ಬಂದು ಕಚೇರಿಯಲ್ಲಿ ಪರಿಶೀಲನೆ ನಡೆಸಲಾಗಿದೆ ಹೊರತು ಅವರ ವಿರುದ್ಧ ಯಾವುದೇ ಕ್ರಮವಾಗಿಲ್ಲ ಎಂದು ದೂರಿದರು. ಎಪಿಎಂಸಿ ಪುಟ್ಟರಾಜು ಮಾತನಾಡಿ, ಎಪಿಎಂಸಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ದೂರು ನೀಡಿದ ಪರಿಣಾಮವಾಗಿ ಯಾವುದೇ ಕೆಲಸ ಆಗಬೇಕಾದರೆ ದೂರಿನ ನೆಪದಲ್ಲಿ ನಮ್ಮಗಳ ಮೇಲೆ ವಿನಾಕಾರಣ ಕಿರುಕುಳ ನೀಡುತ್ತಾರೆ. ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ಹಣವನ್ನು ಅಧಿಕಾರಿಗಳಿಗೆ ನೀಡಬೇಕು. ಇದಕ್ಕೆ ಸಂಬಂಧಿಸಿದಂತೆ ದಾಖಲೆ ಸಮೇತವಾಗಿ ಮೇಲಿನ ಅಧಿಕಾರಿಗಳಿಗೆ ಕೊಟ್ಟರು. ಇಂತಹ ಭ್ರಷ್ಟ ಅಧಿಕಾರಿಯನ್ನು ಇನ್ನೂ ಇಲ್ಲೇ ಉಳಿಸಿಕೊಂಡು ಇದ್ದಾರೆ ಎಂದು ದೂರಿದರು. ಎಪಿಎಂಸಿ ಭ್ರಷ್ಟಾಚಾರದ ಬಗ್ಗೆ ಮೇಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾರ್ಯದರ್ಶಿ ವಿಜಯಲಕ್ಷ್ಮಿ ಅವರನ್ನು ವಜಾಗೊಳಿಸಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಎಲ್ಲ ಮಂಡಿ ಮಾಲೀಕರು, ವ್ಯಾಪಾರಸ್ಥರು ಹಾಗೂ ಕೂಲಿ ಕಾರ್ಮಿಕರು ತಮ್ಮ ವಹಿವಾಟನ್ನು ಸ್ಥಗಿತಗೊಳಿಸಿ ಎಪಿಎಂಸಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಫೋನ್ ಮಾಡಿ ದುಡ್ಡು ತಗೊಂಬಂದು ಕೊಡಿ ಅನ್ನೋ ಒತ್ತಾಯವನ್ನು ಕೊಡ್ತಾರೆ ಅಂತ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಅದರಂತೆ ಕೂಡ ಬೆಂಗಳೂರಿಂದ ಬಂದು ತನಿಖೆಯನ್ನು ಮಾಡ್ಕೊಂಡು ಹೋಗಿದೆ. ಏನು ನಮ್ಮ ವಿಚಾರವಾಗಿ ಏನೇನು ನಡೀತಾ ಇದೆ ಅನ್ನೋದು ಕೂಡ ತನಿಖೆ ನಡ್ಕೊಂಡೋದು ಕೂಡ ಇವತ್ತಿಗೆ 1 ತಿಂಗಳು ಆಗ್ತಾ ಬರ್ತಾರೆ. ಇನ್ನೊಂದು ಹೇಳಿದ್ವಿ, ಮಾರ್ಕೆಟಲ್ಲಿ ಎಪಿಎಂಸಿಯಲ್ಲಿ ಏನು ಕಾಮಗಾರಿಗಳು ನಡೆದಿದೆ ಅದರಲ್ಲಿ ಕೂಡ ಎಲ್ಲ ಕೂಡ ನಡೆದಿರ್ತಕ್ಕಂಥದ್ರಲ್ಲಿ ಭಾರಿ ಅವ್ಯವಹಾರ ನಡೆದಿದೆ. ಯಾಕಂತ ಹೇಳಿದ್ರೆ ಬಿಲ್లుಗಳು ಯಥೇಚ್ಛವಾಗಿ ಬಿಲ್లుಗಳು ಮಾಡ್ಕೊಂಡಿದ್ದಾರೆ. ಬಿಲ್లుಗಳು ಕೂಡ ಮಾಡಿರ್ತಕ್ಕಂಥ ಕೆಲಸನ ಮಾಡಿದ್ದಾರೆ. ಅದ್ರ ಬಗ್ಗೆ ಇದುವರೆಗೂ ಇಲ್ಲ. ಈ ಸಂದರ್ಭದಲ್ಲಿ JNG ತರಕಾರಿ ದಳ್ಳಾಳಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಮರೇಶ್, JDS ಮುಖಂಡ CMR ಶ್ರೀನಾಥ್, ತರಕಾರಿ ದಳ್ಳಾಳಿ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ವೆಂಕಟೇಗೌಡ, ಖಜಾಂಚಿ ನಾಗೇಶ್, ಉಪಾಧ್ಯಕ್ಷ ಗೋಪಾಲಕೃಷ್ಣ ಮತ್ತಿತರರು ಇದ್ದರು. ಸತೀಶ್, ನ್ಯೂಸ್ TV, ಕೋಲಾರ. ಇದೀಗ ವಿರಾಮದ ನಂತರ ನ್ಯೂಸ್ TV ಮುಂದುವರಿಯುತ್ತದೆ. ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ, ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸತ್ಯಸಾಯಿ ಸ್ಕೂಲ್ ಅಳಿಕೆ,
Since 20 years, exemplary results. Every year, 50 to 20 students selected. Now start coaching for ICSE, CBSE, PUC, NEET, JEE. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಬರ್ತೀರಾ ತಾನೇ? ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ಇವನು ಓದಿರೋದೇ ಅಷ್ಟಕ್ಕಷ್ಟೇ, ಆದರೆ KAS IAS ಅಧಿಕಾರಿಗಳ ದರ್ಬಾರನ್ನ ಸಲೀಸಾಗಿ ಮಾಡ್ತಾನೆ. ಅದು ಯಾರು ಅಂತೀರಾ? ಇಲ್ಲಿದೆ ನೋಡಿ. ಹುದ್ದೆ ಗ್ರಾಮ ಲೆಕ್ಕಿಗ, ಆದರೆ AC DC ದರ್ಬಾರ್ ಮಾಡ್ತಾನೆ. ಇವನ ಆಟೋಟೋಪಕ್ಕೆ ಲೆಕ್ಕವೇ ಇಲ್ಲ. ಯಾವುದೇ ಅಧಿಕಾರಿಯಾಗಿರಲಿ ಅವರ ಸಹಿಯನ್ನ ನೀರು ಕುಡಿದಷ್ಟೇ ಸಲೀಸಾಗಿ ಮಾಡ್ತಾನೆ. ಬಾಗೇಪಲ್ಲಿ ತಾಲೂಕು ಗ್ರಾಮ ಲೆಕ್ಕಾಧಿಕಾರಿ ರವಿಚಂದ್ರ ಕಲ್ಲೂರ, ಚಿಕ್ಕಬಳ್ಳಾಪುರ DCPN ರವೀಂದ್ರ ಅವರ ಸಹಿ ಹಾಕಿ ಸಿಕ್ಕಿಬಿದ್ದ ಖತರ್ನಾಕ್ ಕಳ್ಳ ಇವನು. ಕೆಲಸ ಮಾಡಿದ ಕಡೆಯೆಲ್ಲ ಅಕ್ರಮ ಅವ್ಯವಹಾರಗಳದ್ದೇ ಕಾರುಬಾರು. ಬಾಗೇಪಲ್ಲಿ ತಾಲೂಕು ಕಸ್ಬಾ ಹೋಬಳಿ ಹೊಸಹುಡ್ಯ ಗ್ರಾಮದ 2 ಎಕರೆ ಜಮೀನು ಭೂ ಪರಿವರ್ತನೆಗೆ ಜಿಲ್ಲಾಧಿಕಾರಿಗಳ ಸಹಿ ನಕಲು ಮಾಡಿ ಭೂ ಪರಿವರ್ತನೆಗೆ ದಾಖಲೆಗೆ 40 ಲಕ್ಷ ಪಡೆದಿರುವ ಆರೋಪ. ಭೂ ಪರಿವರ್ತನೆಯ ಜಮೀನು ಕೂಡ ನಕಲಿ ಮಂಜೂರಾತಿಯಾಗಿರುವ ಶಂಕೆಯಿಂದ ಅಕ್ರಮ ಜಮೀನನ್ನು ಸಕ್ರಮ ಮಾಡಲು ಭೂ ಪರಿವರ್ತನೆಯ ನಾಟಕ ಆಡಿ ಅಧಿಕಾರಕ್ಕೇರಿದ ಕೆಲವೇ ವರ್ಷಗಳಲ್ಲಿ ರವಿಚಂದ್ರ ಕಲ್ಲೂರು ದೋಚಿದ್ದು ಕೋಟಿ ಕೋಟಿ. ಯಾರ ಭಯವೂ ಇಲ್ಲದೆ ಅಕ್ರಮ ಕೃತ್ಯಗಳಲ್ಲಿ ಭಾಗಿಯಾದ ವ್ಯಕ್ತಿಗೆ ಅಕ್ರಮಗಳ ಕಿಂಗ್ಪಿನ್ ರವಿಚಂದ್ರ ಕಲ್ಲೂರ ನಕಲಿ ಸಹಿ ಹಾಕಿ ಅಮಾನತು ಆಗಿರುವ ರವಿಚಂದ್ರ ಕಲ್ಲೂರ ಮೇಲೆ ಕ್ರಿಮಿನಲ್ ಕೇಸು ಹಾಕ್ತಾರಾ? ಸುಬ್ಬು, ನ್ಯೂಸ್ ಟಿವಿ, ಬಾಗೇಪಲ್ಲಿ. ರಸ್ತೆ ಅಗಲೀಕರಣ, ಕಟ್ಟಡ ನಿರ್ಮಾಣ, ಚರಂಡಿ ನಿರ್ಮಾಣ, ಆಟದ ಮೈದಾನ ಹೀಗೆ ಅಭಿವೃದ್ಧಿ ಹೆಸರಲ್ಲಿ ಹಿರಿಯರು ಹಾಕಿದ ಮರಗಳ ಮಾರಣ ಹೋಮ ನಡೆಯುತ್ತಿದೆ. ನಗರೀಕರಣ ನೆಪದಲ್ಲೂ ಸಾಲು ಮರಗಳ ಕಟಾವು ನಡೆಯುತ್ತಲೇ ಇವೆ. ಇಲಾಖೆ ಅನುಮತಿ ಇಲ್ಲದೆ ಮರ ಕಡಿಯುವ ಹಾಗಿಲ್ಲ. ಎಷ್ಟೆಲ್ಲ ಕಾನೂನು ಇದ್ರೂ 200 ವರ್ಷಗಳ ಬೃಹತ್ ಆಲದ ಮರ ಕಡಿಯಲು ಅನುಮತಿ ಕೊಟ್ಟವರು ಯಾರು? ಯಾರ ಅನುಮತಿಯೂ ಇಲ್ಲದೆ ಕಡಿದು ಹಾಕಿದ್ದಾರೆ. ಇಬ್ಬರ ಮೇಲೂ ಕಾನೂನು ಕ್ರಮ ಜರುಗಿಸಿ ಎಂದು ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಅಭಿವೃದ್ಧಿ ಹೆಸರಲ್ಲಿ ನಗರೀಕರಣದ ಹೆಸರಿನಲ್ಲಿ ವಿದ್ಯುತ್ ಕಂಬಗಳಿಗೆ ಅಡ್ಡ ಬರ್ತಿದೆ ಅನ್ನೋ ನೆಪದಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತಿರುವ ಮರಗಳ ಮಾರಣ ಹೋಮ ನಡೀತಾ ಇದೆ. ಚಿಕ್ಕಬಳ್ಳಾಪುರ ನಗರದ 2ನೇ ವಾರ್ಡ್ ಭಗತ್ ಸಿಂಗ್ ನಗರ ಬಿಟ್ಟು ಮುಸ್ಟೂರು ಕಡೆ ಸಾಗುವ ರಸ್ತೆಗೆ ಅಂಟಿಕೊಂಡಂತೆ ಯಾರೋ ಲೇಔಟ್ ನಿರ್ಮಾಣ ಮಾಡ್ತಿದ್ದಾರೆ. ಅದರ ಪಕ್ಕದಲ್ಲಿ ಇರುವ ಪುರಾತನ ಕಾಲದ ಸುಮಾರು 200 ವರ್ಷಗಳ ಆಲದ ಮರವೊಂದನ್ನು ಕಟಾವು ಮಾಡಿ ನೆಲಕ್ಕುರುಳಿಸಿದ್ದಾರೆ.
ಈ ಮರ ಕಟಾವು ಮಾಡಲು ಕಾರಣವೇ ಇಲ್ಲ. ರಸ್ತೆಗೆ ಅಡ್ಡವಿಲ್ಲ, ವಿದ್ಯುತ್ ಕಂಬದ ಲೈನ್ಗಾಗ್ಲಿ ಪಕ್ಕದ ಜಮೀನಿಗೆ ಹೋಗೋ ದಾರಿಗಾಗ್ಲಿ ಅಡ್ಡ ಇಲ್ಲ. ಆದ್ರೆ ಯಾಕೆ ಕಟಾವು ಮಾಡಿದ್ರು? ಇದನ್ನ ಕಟಾವು ಮಾಡಲು ಅನುಮತಿ ಯಾರು ಕೊಟ್ರು ಅನ್ನೋದು ಅನುಮಾನವಾಗಿದೆ. ಬೃಹತ್ ಆಲದ ಮರ ಕಟಾವು ಮಾಡಿ ರೆಂಬೆ ಕೊಂಬೆ ಸಾಗಿಸಿಬಿಟ್ಟಿರುವ ಆಸಾಮಿಗಳು ಕಾಂಡ ಮಾತ್ರ ಅಲ್ಲಿಯೇ ಬಿಟ್ಟಿದ್ದಾರೆ. ಆ ಕಾಂಡವೇ ಬೃಹತ್ ಗಾತ್ರದ ಮರದಂತೆ ಕಾಣ್ತಿದ್ದು, ಇನ್ನು ರೆಂಬೆ ಕೊಂಬೆ ಟೊಂಗೆ ಎಲ್ಲ ಎಷ್ಟು ದೊಡ್ಡ ಗಾತ್ರದಿರಬಹುದು ಅಂತ ಊಹಿಸಲು ಆಗ್ತಾ ಇಲ್ಲ. ಇನ್ನು ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದಿದ್ದ ಪರಿಸರ ಪ್ರೇಮಿ ಗುಂಪು ಮರದ ಆನಂದ ಮರ ಕಡಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮಸ್ಕಾರ, ನಮ್ಮ ಹೆಸರು ಗುಂಪು ಮರದ ಆನಂದ್ ಅಂತ. ಇವತ್ತೊಂದು ಇಲ್ಲಿ ಚಿಕ್ಕಬಳ್ಳಾಪುರದ ದುರಂತನೇ ನಡೆದಿದೆ ಅಂತ ಹೇಳ್ಬೋದು. ಡಿಬೆ ಕ್ಯಾರೇಜ್ ಪಕ್ಕದಲ್ಲಿ ಅಂತ ಬೃಹತ್ ಕಾರದಂಥ ಒಂದು ಸುಮಾರು 150ರಿಂದ 200 ವರ್ಷಗಳಿದೆ. ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಯಾವ ಪುಣ್ಯಾತ್ಮಕ ಹಾಕಿದ್ರೋ ಗೊತ್ತಿಲ್ಲ. ಇದು ಯಾರಿಗೂ ತೊಂದರೆ ಇಲ್ಲ. ರಸ್ತೆ ಇದೆ, ಈ ಕಡೆ ಇರುವಂಥ ಮರವನ್ನು ಉರುಳಿಸಿದ್ದಾರೆ. ಈ ಲೇಔಟ್ ಅವ್ರು ಉಳಿಸ್ರೋ ಇಲ್ಲಾಂದ್ರೆ ಯಾರು ಇದಕ್ಕೆ ಕೊನೆ, ಇಲ್ಲಾಂದ್ರೆ ಅರಣ್ಯ ಇಲಾಖೆಯವರು ಯಾರು ಗೊತ್ತಿಲ್ಲ ಇದಕ್ಕೆ. ಒಟ್ಟಿನಲ್ಲಿ ಇಲ್ಲಿ ಸುಮಾರು ಜನಕ್ಕೆ, ಸುಮಾರು 500 ಜನಕ್ಕೆ ಆಕ್ಸಿಜನ್ ಕೊಡ್ತಾಯಿತ್ತು ಪ್ರತಿ ದಿವಸ ಇದು. ಮತ್ತು ಎಷ್ಟೋ ಪಶು ಪಕ್ಷಿಗಳಿಗೆ ಇಲ್ಲಿ ವಾಸ ಇತ್ತು. ಮತ್ತು ಹಣ್ಣುಗಳು ಬಿಡ್ತಾಯಿತ್ತು. ಇದರಲ್ಲಿ ಕೆಂಪದಂಥ ಆಲದ ಮರ ಕಾಯಿಗಳು ಬೀಳ್ತಾಯಿತ್ತು. ಸುಮಾರು 3 ತಿಂಗಳು ಪಶು ಪಕ್ಷಿಗಳು ಈ ಕಾಯಿಗಳು ತಿಂತಾಯಿತ್ತು. ಯಾಕೆ ಇದನ್ನು ಉರುಳಿಸಿದ್ರೆ ಗೊತ್ತಿಲ್ಲ. ಒಂದು ಮಾನವೀಯತೆ ಬೇಡವಾ? ಮರಗಳನ್ನು ಕಡಿತಾರಲ್ಲ, ಇದನ್ನು ಏನು ತೊಂದರೆ ಆಗಿದೆ? ನೆರಳು ಬರ್ತಾಯಿತ್ತು, ಪಕ್ಷಿಗಳಿಗೆ ಆಶ್ರಯ ಆಗಿತ್ತು, ಯಾರಿಗೂ ತೊಂದರೆ ಇಲ್ಲ. ಇದು ಈ ಕಡೆ ಅದಕ್ಕೂ ತೊಂದರೆ ಇಲ್ಲ, ರಸ್ತೆಗೂ ತೊಂದರೆ ಇಲ್ಲ. ಈ ಮರವನ್ನು ಉಳಿಸಿದ್ರೆ ಯಾಕೆ ಹೊಡೆದಿದ್ದಾರೋ ದೇವರು ಅವ್ರಿಗೆ ನಿಜವಾಗ್ಲೂ ಒಳ್ಳೇದು ಮಾಡಲ್ಲ. ನಿಜವಾಗ್ಲೂ ಯಾಕೆಂದರೆ ಮನುಷ್ಯನ ಸಾಯಿಸೋದು ಒಂದೇ, ಮರ ಕಡಿಯೋದು ಒಂದೇ. ಯಾಕೆ ಇಂಥ ಮರ ಬೆಳೆಸ್ಬೇಕು 200 ವರ್ಷ ಆಗಬೇಕಾಗುತ್ತೆ. ಯಾಕೆ ಮರ ಬೆಳೆಸೋರು ಇಲ್ಲ, ಕಡಿಯೋರು ಮುಂದೆ ಇದ್ದರೆ ಇದಕ್ಕೆ ಅನುಮತಿ ಕೊಟ್ಟಿದ್ದಾರೋ ಇಲ್ವಾ ಗೊತ್ತಿಲ್ಲ. ಇನ್ನು ಯಾವ ಕಾರಣಕ್ಕಾಗಿ ಮರ ಕಡಿಯಲಾಗಿದೆ ಎಂಬುದು ನಿಗೂಢವಾಗಿದ್ದು, ವಲಯ ಅರಣ್ಯಾಧಿಕಾರಿಗಳನ್ನ ಸಂಪರ್ಕಿಸಿದಾಗ ಅನುಮತಿ ನೀಡಿದ್ದೇವೋ ಇಲ್ಲವೋ ಎಂದು ನೋಡಿ ತಿಳಿಸುತ್ತೇವೆ ಅಂತ ಹಾರಿಕೆ ಉತ್ತರ ನೀಡುತ್ತಾರೆ. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸ್ಫೂರ್ತಿಯಾಗಿಸಿಕೊಂಡು ಅವರಿಗಿಂತ ಹೆಚ್ಚು ಫಲಿತಾಂಶ ಗಳಿಸಲು SSLC ವಿದ್ಯಾರ್ಥಿಗಳು ಮುಂದಾಗಬೇಕು ಎಂದು BMS ಶಾಲೆಯ ಆಡಳಿತ ಮಂಡಳಿ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ್ ಹೇಳಿದರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜನರ ಸ್ವಾಗತವನ್ನು ಕೋಲಾರ ನಗರದ BMS ಶಾಲೆಯಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ SSLC ಸಾಧಕ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಆಡಳಿತ ಮಂಡಳಿ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ್ ಮಾತನಾಡಿ, ಸಂಸ್ಥೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕಲ್ಪಿಸಲಾಗುತ್ತಿದ್ದು, ಇಲ್ಲಿನ ವ್ಯಾಸಂಗ ಮಾಡಿದವರು ವಿವಿಧ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ರೋಟರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಶಾಲೆಗೆ ಕಂಪ್ಯೂಟರ್ಗಳ ವಿತರಣೆ, ETCM ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ತೆರೆಯಲು ಯೋಜನೆ ರೂಪಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಶಾಲೆಯಲ್ಲಿ ನಿರಂತರವಾಗಿ ರೋಟರಿ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಮಾದರಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಲಾಗುವುದು ಎಂದು ಹೇಳಿದರು. ನಿಮಗೆಲ್ಲ ಗೊತ್ತಿದೆ, ಶಿಕ್ಷಣ ಇಲ್ಲದೆ ಬದುಕೋದು ಕಷ್ಟ ಇದೆ, ಜೀವನ ನಡೆಸೋದು ಕಷ್ಟ ಇದೆ. ಹಾಗೆ ಕೇವಲ ಶಿಕ್ಷಣ ಬರೀ ಅಂಕಗಳು ಮಾತ್ರ ಸೀಮಿತ ಆಗೋದಕ್ಕಲ್ಲ, ಇದು ನಮ್ಮ ಬದುಕು ಮುಂದಿನದಲ್ಲಿ ಹೇಗೆ ಕಟ್ಕೊಳ್ಬೇಕು, ಹೇಗೆ ಸಮಾಜದಲ್ಲಿ ಒಂದು ಗೌರವಿತ ವ್ಯಕ್ತಿಗಳಾಗಿ ಸಮಾಜಮುಖಿಯಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನ ರೂಪಿಸ್ಕೊಡ್ತಕ್ಕಂಥ ಸಂಸ್ಥೆಗಳಲ್ಲಿ ಅತ್ಯುನ್ನತ ಹೆಮ್ಮೆಯ ಗಳಿಕೆ ಸಂಸ್ಥೆ ಬೆಂಗಳೂರು ಮಾಂಟೆಸರಿ ಶಾಲೆ. ಇಂಥ ಒಂದು ಸಂಸ್ಥೆಯಲ್ಲಿ ತಾವೆಲ್ಲರೂ ಕೂಡ ವಿದ್ಯಾರ್ಥಿಗಳಿದ್ದೀರಿ, ತಾವೆಲ್ಲರೂ ಕೂಡ ಶಿಕ್ಷಣ ಪಡೆದಿದ್ದೀರಿ. ಹಲವಾರು ವರ್ಷಗಳಿಂದ ಈ ಸಂಸ್ಥೆ ನಿರಂತರವಾದಂಥ ಒಂದು ಗುಣಾತ್ಮಕ ಒಂದು ಶಿಕ್ಷಣ ನೀಡ್ತಾ ಇದೆ. ಹೆಚ್ಚಿನದಾಗಿ ಇದು ನೈತಿಕ ಮೌಲ್ಯ ಮತ್ತೆ ಅತ್ಯುತ್ತಮ ಒಂದು ಸಾಧನೆ ಮಾಡಲಿಕ್ಕೆ ಒಂದು ಪ್ರೇರಣೆ ನೀಡ್ತಕ್ಕಂಥ ಸಂಸ್ಥೆ ಕೂಡ ಇದಾಗಿದೆ. SSLCಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿರುವ ಚಿರಂತನ 590, ಹರ್ಷಿತಾ 585 ಹಾಗೂ ಮಹಮ್ಮದ್ ಜಿಯಾನ್ 580 ರನ್ನ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ರೋಟರಿಯನ್ಗಳಾದ ರವೀಂದ್ರನಾಥ್, ದಿಲೀಪ್ ಕುಮಾರ್, SV ಸುಧಾಕರ್, ದೈಹಿಕ ಶಿಕ್ಷಣಾಧಿಕಾರಿ ಮಂಜುನಾಥ್, ಮುಖಂಡ ಸೈಯದ್ ಶಾಲಿ, ಗೋಪಾಲಗೌಡ, ಸುಧಾಕರ್, ಮುಖ್ಯೋಪಾಧ್ಯಾಯರಾದ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ DT ಶ್ರೀನಿವಾಸ್ ಅವರಿಗೆ ಮತ ನೀಡಿ ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಅವರ ಕೈ ಬಲಪಡಿಸುವಂತೆ ಕೋಚಿಮುಲ್ ನಿರ್ದೇಶಕ ಉಲುವಾಡಿ ಅಶ್ವಥ್ ನಾರಾಯಣ ಬಾಬು ಮನವಿ ಮಾಡಿದರು. ನಮ್ಮ ಕಾಂಗ್ರೆಸ್ ಪಕ್ಷದ
ಚಿಂತಾಮಣಿ ನಗರದ ಹಲವು ಕಾಲೇಜುಗಳ ಉಪನ್ಯಾಸಕ ಮತ್ತು ಶಾಲಾ ಶಿಕ್ಷಕರನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿ ಮಾತನಾಡಿದ ಕೋಚಿಮುಲ್ ನಿರ್ದೇಶಕ ಉಲುವಾಡಿ ಅಶ್ವಥ್ ನಾರಾಯಣ ಬಾಬು, ಚಿಂತಾಮಣಿ ಕ್ಷೇತ್ರ ಮಾಳಪಲ್ಲಿ ಆಂಜನೇಯ ರೆಡ್ಡಿ ಕುಟುಂಬಸ್ಥರಿಂದಲೇ ಬಹುತೇಕ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಿದ್ದು, ಈಗ ಎಂಸಿ ಸುಧಾಕರ್ ಅವರು ರಾಜ್ಯ ಉನ್ನತ ಶಿಕ್ಷಣ ಸಚಿವರಾಗಿದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾದ ಎಲ್ಲ ರೀತಿಯ ಸೌಕರ್ಯಗಳನ್ನು ಸರ್ಕಾರ ಕಲ್ಪಿಸುತ್ತದೆ. ಆದ್ದರಿಂದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರಿಗೆ ಮತ ನೀಡಿ ಎಂದು ಮನವಿ ಮಾಡಿದರು. OPS ಬಂದರೆ ತಾವೆಲ್ಲ ಕೂಡ ತುಂಬ ಜೀವನದಲ್ಲಿ ರಿಟೈರ್ಡ್ ಆದರೂ ಕೂಡ ತಾವು ತಮ್ಮ ಕುಟುಂಬಗಳನ್ನು ನಿರ್ವಹಣೆ ಮಾಡಲಿಕ್ಕೆ ತಮ್ಮ ದೊಡ್ಡ ಒಂದು ಶಕ್ತಿಯನ್ನೇ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಅದನ್ನು ಮರುಜಾರಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ದಿಟ್ಟ ನಿರ್ಧಾರವನ್ನು ಕೂಡ ತಗೊಂಡಿದೆ. ನಾವೆಲ್ಲರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಅಪಾರವಾದಂಥ ಒಂದು ಜ್ಞಾನವನ್ನು ಹೊಂದಿದ್ರೆ, ಯಾರು ಈ ಕ್ಷೇತ್ರದಲ್ಲಿ ಮುಂದೆ ಬಂದರೆ ನಮಗೆ ಆಗ್ತಕ್ಕಂಥ ತೊಡಕುಗಳು ನಮ್ಗೆ ಆಗ್ಬೇಕಂತ ನಿವಾರಣೆಗಳು ನಮ್ಗೆ ಆಗ್ಬೇಕು ಕೆಲಸಗಳನ್ನು ಮಾಡಬೇಕಂತ ತಾವು ಕೂಡ ಇವತ್ತು ಮನಗಂಡಿದ್ದೀರಾ. ದಯವಿಟ್ಟು ತಾವೆಲ್ಲರೂ ಕೂಡ ಏನು ನಮ್ಮ ಮುಂದೆ ನಿಂತಿದ್ದೀರೋ ಎಲ್ಲ ಉಪನ್ಯಾಸರು ಕೂಡ ನಮ್ಮ ಅಮೂಲ್ಯವಾದ ಮತವನ್ನು ಡಿ ಟಿ ಶ್ರೀನಿವಾಸ್ ಅವರು ಕೊಟ್ಟು ದಯವಿಟ್ಟು ಅವರನ್ನು ಪ್ರಥಮ ಭಾಷಿಸ್ತ ಮತವನ್ನು ಕೊಡಬೇಕು. ಬಹುಶಃ ನಮ್ಮ ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬುಕ್ಕನಹಳ್ಳಿ ಶಿವಣ್ಣ, ಸ್ಕೂಲ್ ಸುಬ್ಬಾರೆಡ್ಡಿ, ಮಾಜಿ ಸದಸ್ಯ ಚಿನ್ನಪ್ಪ, ನಗರಸಭೆ ಸದಸ್ಯರಾದ ಜಗದೀಶ್, ಹರೀಶ್, ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಬಾಬುರೆಡ್ಡಿ, ಉಮೇಶ್, ಶ್ರೀನಿವಾಸ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ವಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕೆಜಿಎಫ್ ಬಿಜಿಎಂಎಲ್ ಕಾರ್ಮಿಕರ 24 ವರ್ಷಗಳ ಹೋರಾಟಕ್ಕೆ ಹೈಕೋರ್ಟ್ ನೀಡಿದ ತೀರ್ಪು ಸಂತಸ ತಂದಿದ್ದು, ಕೂಡಲೇ ಬಿಜಿಎಂಎಲ್ ಕಾರ್ಮಿಕರಿಗೆ ನೀಡಬೇಕಾದ ಬಾಕಿ ಹಣವನ್ನು ನೀಡಬೇಕು ಎಂದು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಜ್ಯೋತಿ ಬಸು ಒತ್ತಾಯಿಸಿದರು. ಕೆಜಿಎಫ್ ನಗರದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಜ್ಯೋತಿ ಬಸು ಮಾತನಾಡಿ, ಬಿಜಿಎಂಎಲ್ ಕಾರ್ಮಿಕ ಸಂಘಟನೆ ಹೂಡಿದ್ದ ದಾವಿಯ ಬಗ್ಗೆ ತೀರ್ಪು ನೀಡಿದ ಹೈಕೋರ್ಟ್ ಕಾರ್ಮಿಕರಿಗೆ 6% ಬಡ್ಡಿ ಸಮೇತ ಬಾಕಿ ಹಣವನ್ನು ನೀಡುವಂತೆ ತಿಳಿಸಿದೆ. ಬಿಜಿಎಂಎಲ್ ಆಡಳಿತ ವರ್ಗ ತೀರ್ಪಿನ ಬಗ್ಗೆ ಮೇಲ್ಮನವಿ ಹೋಗಬಾರದು, ಅದನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು. ಬಿಜಿಎಂಎಲ್ ಬಗ್ಗೆ ಸಿಪಿಐ ಹಲವಾರು ಹೋರಾಟಗಳನ್ನು ನಡೆಸಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾರ್ಮಿಕರ ಪರವಾದ ಹೋರಾಟ ನಡೆಸಲಾಯಿತು. ಬಿಜಿಎಂಎಲ್ ಕಾರ್ಮಿಕರಿಗೆ ಸರ್ಕಾರ ನೀಡಿದ್ದ ಆಶ್ವಾಸನೆ ಪ್ರಕಾರ ಮನೆಗಳನ್ನು ಇನ್ನೂ ಸ್ವಂತ ಮಾಡಿಲ್ಲ. ಬಾಕಿ ಬರಬೇಕಾಗಿದ್ದ 52 ಕೋಟಿ ರೂಪಾಯಿಗಳನ್ನು ನೀಡಿಲ್ಲ. ಸರ್ಕಾರ ಈ ನಿಟ್ಟಿನಲ್ಲಿ ತಾನು ಕೂಡಲೇ ಕ್ರಮ ವಹಿಸಬೇಕು. ಕೇಂದ್ರ ಸಚಿವ ಸಂಪುಟದ ತೀರ್ಮಾನಗಳನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಎಂದು ಜ್ಯೋತಿ ಬಸು ಒತ್ತಾಯಿಸಿದ್ದಾರೆ. ಬಿಜಿಎಂಎಲ್ ಕಾರ್ಮಿಕರನ್ನು ಕೂಡ 6/11/2001 ನೋಟಿಫಿಕೇಶನ್ ಆಧಾರದ ಪ್ರಕಾರ ಅವರುಗಳಿಗೆ ಕೂಡ 2001ರಿಂದ ಇವತ್ತುವರೆಗೆ ಯಾವತ್ತು ದುಡ್ಡು ಕೊಡ್ತಾರೋ ಅವತ್ತುವರೆಗೆ 6% ಬಡ್ಡಿ ಸಮೇತ ಅವರಿಗೆ VRS ಅಮೌಂಟನ್ನು ಕೊಡಬೇಕು. ಮತ್ತು STBP ಎಂಪ್ಲಾಯೀಸ್ ಏನು ದುಡ್ಡು ತಗೊಂಡಿದ್ದಾರೋ ಆ ದುಡ್ಡನ್ನು ಈ ಟೋಟಲಲ್ಲಿ ಮೈನಸ್ ಮಾಡಬೇಕಂತ ಒಂದು ಒಳ್ಳೆ ತೀರ್ಪನ್ನು ಕರ್ನಾಟಕ ಹೈಕೋರ್ಟಿಂದ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ
ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನೆಲಮಂಗಲ ತಾಲೂಕು ಸೋಲೂರು ಹೋಬಳಿ ಬಾಣವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮೂಗನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಮಾಜ ಸೇವಕ ಬಾಣವಾಡಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರೇಣುಕಾ ಪ್ರಸಾದ್ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು. ಬಸವೇಶ್ವರ ಸ್ವಾಮಿಗೆ ಬೆಳಗ್ಗಿನಿಂದಲೇ ಹೋಮ ಹವನ ಸೇರಿದಂತೆ ವಿಶೇಷ ಹೂವಿನಿಂದ ಅಲಂಕಾರ ಮಾಡಿ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಿಸಿದರು. ಸಮಾಜದ ಮುಖಂಡರಾದ ರೇಣುಕಾ ಪ್ರಸಾದ್ ಮಾತನಾಡಿ, ಬಸವಣ್ಣನವರ ಬೋಧನೆ ಹಾಗೂ ತತ್ವಾದರ್ಶಗಳನ್ನು ಅಳವಡಿಸಿಕೊಂಡು ಸಾಮಾಜಿಕ ನ್ಯಾಯಯುತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಬೇಕು. ಬುದ್ಧ, ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಬೋಧನೆಗಳು ಅವರ ಸಾಮಾಜಿಕ ಕಳಕಳಿಯನ್ನು ಪ್ರತಿಬಿಂಬಿಸುತ್ತವೆ ಮತ್ತು ಅವರು ಬಡವರು ಉನ್ನತಿಗಾಗಿ ಶ್ರಮಿಸಿದವರು ಎಂದು ಹೇಳಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಲೆಗಡುಕನ ಮೇಲೆ ಗುಂಡು ಹಾರಿಸಿದ ಪೊಲೀಸರು, ಗಾಯಾಳು ಆಸ್ಪತ್ರೆಗೆ ದಾಖಲು. ರಸ್ತೆ ಪಕ್ಕ ಕಸ ಹಾಕೋರೇ ಹುಷಾರ್, ಕಸ ಹಾಕೋರನ್ನ ಗುರುತಿಸಿ ದಂಡ ಹಾಕಲು ಮುಂದಾದ ನಗರಸಭೆ ಅಧಿಕಾರಿಗಳು. ಯಾವುದೇ ಕೆಲಸಕ್ಕೂ ಎಪಿಎಂಸಿ ಕಾರ್ಯದರ್ಶಿಗೆ ಲಂಚ ಕೊಡಬೇಕು, ದೂರು ಕೊಟ್ಟರೂ ಕ್ರಮವಿಲ್ಲ, ಧರಣಿ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟ ವರ್ತಕರು. ಜಿಲ್ಲಾಧಿಕಾರಿ ಸೇರಿ ಹಿರಿಯ ಅಧಿಕಾರಿಗಳ ಸಹಿ ನಕಲು ಮಾಡಿ ಕೋಟಿ ಕೋಟಿ ಗುಳುಂ ಮಾಡಿದ ಗ್ರಾಮ ಲೆಕ್ಕಿಗ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.